ಆ ಪಾವನ ಮೂರ್ತಿ ಆದಂತ ಹೌದು ಆ ಮನೆ ಮಾದೇಶ್ವರನ ಪಾದಕರವಾಗಿ ನಿಂತೀಡಿ. ಹೌದಪ್ಪ. ಯಾವಾಗ ಹೌದು ಸತ್ಯ ಸ್ವರೂಪಿಣಿ ಆದಂತ ಸಂಗಮ್ಮ ಆ ಆದಿಶಕ್ತಿ ಹೌದು ಅಲ್ಲಿ ದುಃಖ ಮಾಡ್ತಾ ಇದ್ರು. ಹೌದು ಆಗ ಏನಾಗಿದೆ? ಹೇಗೆ? ಕೈನ ಬಳೆ ಕಳೆದ ಹುಟ್ಟಿದ ಸೀರೆ ಇಷ್ಟ ಕೊಟ್ಟಿದ್ದಂತ ಆರೋಗ್ಯನ್ನ ಬಿಟ್ಟುಬಿಟ್ಟು ಹೌದು ಸಂಖ್ಯೆ ಈಗಾದ್ರೂ ಭಾಷೆ ಕೊಡಿ ಅಂದ. ಯಾಕೆ ಭಾಷೆ ಕೊಡ್ಲಿಲ್ಲ? ಹೇಳಪ್ಪ. ಅಯ್ಯೋ, ಕಾಡು ರಾಕ್ಷನ ಪಾಲಾದೆ ಜೀವಲೋಕದ ಹೆಣ್ಣು ಮಗಳು ನಾನು. ದೇವಲೋಕದಲ್ಲಿ ಈ ಕಾಡು ರಾಕ್ಷನ ಕೈ ಮೇಲೆ ನನ್ನ ಕೈಯ ಮಡಗಿದರೆ ನನ್ನ ಕೈಯಿನಲ್ಲಿ ಉರಿಯಷ್ಟ ಇದೆ. ಈ ಉರಿಯಷ್ಟವನ್ನ ನನ್ನ ಪತಿಯ ಕೈ ಮೇಲೆ ಮಡಗಿದರೆ ಇವಳು ಕಲ್ಲು ಸಿಲಿ ಆಗೋಯ್ತಾನಲ್ಲ ಅಂತ. ಅಯ್ಯೋ, ನನ್ನ ಕೈಯಿನ ಬಾಚೆ ನಿನಗೆ ದೇವಾ ಮಹಾದೇವ. ಎಷ್ಟೇದು ನನಗೆ ಪತಿಪುತ್ರವನ್ನೇ ಕೊಡ್ತಾ ಇದ್ದಾರಲ್ಲ ಈ ಸುತಿ. ಇವಳ ಹಿಂಗೆ ಬಿಡಬಾರ್ದು ಅಂತೇಳಿ ಮರ್ಮಸೋಲಗ ನೀಲೇ ಗುಣ ಎಲ್ಲಿಗೆ ಬರ್ತಾ ಇದ್ದಾನೆ? ಅಯ್ಯೋ, ತಲಕಾಡಿ ಸಾಗಿ ಬಂದವನೇ ಒಳ್ಳೆ ತಲಕಾಡಿಗೆ ತಲಕಾಡಿಗೆ ಬಂದವನೇ ಸಣ್ಣ ಮುರಳ ಬಂದವನೇ ಮುರಳೆಲ್ಲ ಬಂದವನೇ ಅಸಿಯ ಮೇಲೆ ಬಂದವನೇ ಮುಳ್ಳನಾದರೆ ತಂದವನೇ ಪಾಪಸ್ ಕಣ್ಣಿ ತಂದವನೇ ಲಜ್ಜನು ಮುಳ್ಳ ತಂದವನೇ ಮುಳ್ಳಿನ ಮೇಲೆ ಮರದೆ ಎತ್ತಿ ಮಲಗಿಸವನೇ ನೀಲಯ್ಯ ನೀಲಯ್ಯ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಾಸಿಗೆಯ ಮೇಲೆ ಮಡದಿ ಎತ್ತಿ ಮಲಗಿಸಿಬಿಟ್ಟು ಬಾರಿ ಗುಂಡ ತನ್ನವಳೆ ಎದೆ ಮೇಲೆ ಏನ್ಬಿಟ್ಟು ಓಹೋ ಶಿವ ಮತ್ತೆ ಏನ್ ಮಾಡ್ತವನೇ? ಏನ್ ಮಾಡ್ತಿದ್ದಾನೆ? ಕಡಿವಾ ಸರ್ಪನ ಬರದವನೇ ಒಂದ್ ಕಡಿವಾ ಸರ್ಪನ ತಂದವನೇ ಕಡಿವಾ ಸರ್ಪ ತಂದವನೇ ಗುಡ್ಡು ಟಗರ ತಂದವನೇ ಆಯಿ ಓರೆ ತಂದವನೇ ಹೆಣ್ಣು ಬೇರುಂಡ ತಂದವನೇ ಗಂಡು ಬೇರುಂಡ ತಂದವನೇ ಗಂಡು ಬೇರುಂಡ ಹೆಣ್ಣು ಬೇರುಂಡ ಮಂಡುಲುವನ್ನ ಬರದಾರೋ ಓರಣ್ಣ ನೀಡಮ್ಮ ಮಾದೇವಲಿಂಗನಿಗೆ ಆ ಸತ್ಯಭಾವನಿ ಶಂಕಮ್ಮ ಎಡಗಡೆ ಹೊರತಳೆ ಅಂತೇಳಿ ಮಗ್ಗಾರು ಮುಳು ತುರುಕು ಬಿಟ್ಟಿದ್ದಾನೆ. ಬಲಗಡೆ ಹೊರತಳೆ ಅಂತೇಳಿ ಪಾಪಾಸ್ಕಲ್ ಮುಳು ತುರುಕಿದ್ದಾನೆ. ಓಹೋ ಕಣ್ಣಿನ ಸೂಲ ಒಳ್ದು ಬಿಟ್ಟಿದ್ದಾನೆ. ಹೌದಪ್ಪ. ಬಾಯಿನ ಸೂಲ ಒಳ್ದು ಬಿಟ್ಟಿದ್ದಾನೆ. ನಿಜ. ಆಗ ಪರಮಾತ್ಮ 7 ಗಾಡಿ ಪಾಪಾಸ್ಕಲ್ ಮುಳ್ಳು ತಕೊಂಡು ಬಂದು ಹೌದು ಎದೆ ಮೇಲೆ ಎಳೆದು ಬಿಟ್ಟಿದ್ದಾನೆ. ಎತ್ತಬಾರದಂತ ಗುಂಡ ತಕೊಂಡು ಬಂದು ಎದೆ ಮೇಲೆ ಎಳೆದು ಬಿಟ್ಟಿದ್ದಾನೆ. ಹೌದು. ಆಗ ಪರಮಾತ್ಮ ತಡಕಾಲ್ ಮಡಿವಿ ಮಹಾಲಿಂಗಿಗೆ ಹೋಗಿ ಹೌದು ಸಣ್ಣ ಮರಳ ತಕೊಂಡು ಬಂದು ಸರಿನೇ ಸತ್ಯಭಾವನಿ ಶಂಕಮನ ಸುತ್ತ ಅಂಡು ಬಿಟ್ಟಿದ್ದಾನೆ. ಹೌದು. ನಾಗರಾವ ಬರದವನೇ ನಾಗರಾವ ಬರದವನೇ ಜಲಕಮಂಡಲವ ಬರದವನೇ ಕೊಳಕಮಂಡಲವ ಬರದವನೇ ಉರಿಸಿಂಗಿಯಾವ ಬರದವನೇ ಉರಿಸಿಂಗಿಯಾವ ಬರದವನೇ ಗಂಟೆ ಸರದವ ಬರದವನೇ ಓಟು ಮಂಡಲ ಬರದವನೇ ಊರು ಮಂಡಲವ ಬರದವನೇ ಉರಿಸಿಂಗಿಯಾವ ಬರದವನೇ ಆಹಾ ದಾಸ ಮಂಡಲ ಬರದವನೇ ನನ್ನ ಒಳ್ಳೆ ಕಾಟಿ ಕಾಡಿಸೋಲೀಗ ಕಟ್ಟಾಡಗಾರ ಮನ್ಸೂರುಗಾರ ದೇವಸೋಲಿಗ ನೀಲೈನ ಮಡಿದೆ ಸತ್ಯುವತ್ತೆ ಸಂಗಮ್ಮ ಓರಣ್ಣ ನೀಡುವ ಮರಬಲಂಗನೇ. ಆಗ ಪರಮಾತ್ಮ ನಾದಿರಾವು ಗಿಲ್ಕಮಂಡ್ಲ ಕೊಳಕಮಂಡ್ಲ ಉರುಶಿಂಗಿ ಹಾವು ಗಂಟೆ ಸರದಾವು ಓಟು ಮಂಡ್ಲ ಗೆಡ್ಡಿ ಮಂಡ್ಲ ಉರು ಮಂಡ್ಲ ಉರುಶಿಂಗಿ ಹಾವು ತನ್ನ ಒಳ್ಳೆ ಕಾಟಿ ಸುರಂಗ ಮಂಡ್ಲ. ಆಗ ಪರಮಾತ್ಮ ತನ್ನ ಇಂಥ ಹಾವು ಚೆವಳಿಗಳೆಲ್ಲ ಬರೆದು ಬಿಟ್ಟು ಅವಕ್ಕೆ ಕಾಳಿ ಕಂಕಾಳಿ ಯಮದೂತಿ ಅಂತಕ್ಕಂಥ ಅಲ್ಲಿನ ಕೋರೆ ಕೊಟ್ಟಿದ್ದಾನೆ.
ಅಲ್ಲಿನ ಕೋರೆ ಕೊಟ್ಟುಬಿಟ್ಟು ಹಾ ಅವಕ್ಕೆಲ್ಲ ಜೀವಗಾಳಿ ಕೊಟ್ಟುಬಿಟ್ಟ. ಹೌದಪ್ಪ. ಲೇ ಹಾವಿನ ಮರಿಗಳ, ಹಾ ನಾನು ಇವತ್ತು ಹೋಗಿ ನಾಳೆಕ್ ಬರುವನಲ್ಲ, ಹೌದು. ನಾಳೆಕ್ ಹೋಗಿ ಇವತ್ತು ಬರುವನಲ್ಲ. ಓಹೋ, ಹೋಗುದು 3 ತಿಂಗಳು, ಬರುದು 3 ತಿಂಗಳು, ಹೌದಣ್ಣ. ಭೇಟಿ ಆಡುದು 9 ತಿಂಗಳು. ಓಹೋ, 9 ತಿಂಗಳಿಗೆ ಹಾ ನಿಮಗೆ ಕಾಡುಕೋಳಿ ಮೊಟ್ಟೆ, ಜೋಡಿಸಿ ನವಲು ಹೌದು. ಪ್ರತಿಯೊಂದು ತಂದು ಕೊಡ್ತೀನಿ ಅಂತೇಳಿ ಹಾ ಆ ಹಾವಿನ ಮರಿಗಳಿಗೆಲ್ಲ ಕಾವಲು ಮಡಗಿದ್ದಾನೆ. ಹೌದು. ಚೇಚೆ ನೆಚ್ಚಲಾರೆ ದರಿಯೊಳಗೆ ನೆಚ್ಚಲಾರೆ ಕೈಯೊಳಗೆ ನಂಬಲಾರೆ, ಇನ್ನೊಂದು ಕಟ್ಟಾಡ ಮಾಡಬೇಕು ಎಂದ ಕಟ್ಟಾಡಗಾರ ನೀಲಯ್ಯ. ನೀಡುವ ಮಾದೇವಲಿಂಗನಿಗೆ ಆಗ ಹಾ ತನ್ನ ಕಾಡಿಸೋಳಗಿರಿ ಲೇಖಬಿಡ 7 ಸುತ್ತು ಅಗ್ಗಾರಿ ಬೇಲಿ ಗೆದ್ದಿದ್ದಾನೆ. ಹೌದು. 7 ಸುತ್ತು ಕಲ್ಲಿನ ಕೋಟೆ ಗೆದ್ದಿದ್ದಾನೆ. ಹಾ ನೆನೆದವರ ಮನೆಯ ಒಳಗೆ ನೀನೇ ವಾಲ ಆಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಗುರುಲಿಂಗಯ್ಯ ಕಲಿಯನ್ನೇ ಹುಟ್ಟು ಬಿಡುತ್ತೋ, ಹೌದು. ಕಾಲಿಕ್ಯಾನ ಕೆಟ್ಟೋಯ್ತು. ಹೌದಪ್ಪ. ಹೇಳಪ್ಪ ನನ್ನ ಕಂದ ನೀಲಿ ಸಿದ್ದಪ್ಪಾಗಿ, ನಾನ ಸಾರದ ಕಲಿಯ ಮಗನೇ ಖುಷಿಯಂತ ಕಲಿಯ ಬೇಡ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ ಲಿಂಗಯ್ಯ ಬನ್ನಿ. ನಾಳೆ ಅರಸಲಿಲ್ಲದ ಅಡಕೆ ಕಣ ಮುಂದೆ ಬರಬೇಕು, ಹೌದು. ಗಂಡು ಸತ್ತ ಮುಂದೆ ಹಾ. ರಾಜ್ಯ ಕಟ್ಟಾಳಬೇಕು. ನನ್ನ ಕಂದ ನಾಳೆ ಗೌಡ ಗಿವಳ ಎಲ್ಲಾರೇ ಗೌಡಕ್ಕೆ ಓಡಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಜೋಳಿಗೆಯ ತೋರೆಲ್ಲ ನಾಳೆ ತೋಗುಳುವಪ್ಪ ಆಡಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಲಿಂಗಯ್ಯ ನೀವೇ ಬನ್ನಿ. ನಾಳೆ ಅತ್ತೆ ನೀರು ಎಳೆದಂಗೆ ಹಾ. ಹೊಸರು ಕೆಳಬಂಗಿಲ್ಲ, ಹೌದು. ಹೊಸರು ಎಳೆದಂಗೆ ಅತ್ತೆ ನೀರು ಕೆಳಬೇಕು. ಅತ್ತೆರಗೆಲ್ಲಾಳೆ ಚಾಪೆ ನೋಡುತ್ತು ಹೋಗು ಮಂಚ ಸಿದ್ದಯ್ಯ ಸ್ವಾಮಿ ಬನ್ನಿ. ಕೃಷ್ಣ ನಾಯ್ಕ ಅಯ್ಯೋ ನೀವೇ ಬಂದು ಲೋಲೋ ಕೆಜಿ ಬಟ್ಟು ಬರಬೇಕು, ಕೇರು ಪಾವು ಮರ್ತೋಗಿ ಕೇದು ಬಾವಿ ಮರ್ತೋಯ್ತು. ಹೇಳಪ್ಪ ನನ್ನ ಕಂದ ಹಾಳಾದ ಕಲಿಯ ಮಗನೇ ಕಣ್ಣಾರೆ ನೋಡಲಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಹೆಣ್ಣು ಹೆಚ್ಚಾಗಬೇಕು, ಗಂಡು ಕಮ್ಮಿ ಆಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ನಾಳೆ ಹೆಣ್ಣು ಅಂದ್ರೆ ಕಾಲು ಕಾಸ, ಗಂಡು ಅಂದ್ರೆ ಪಂಚರಾಸ. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ ಧನ್ಯವಾದಗಳು.
ಆತ್ಮೀಯರೇ, ಇದುವರೆಗೆ ಕೃಷ್ಣನಾಯಕ ಮತ್ತು ಸಂಗಡಿಗರು ಮಲೆಮಹದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯದ ಕಲಿ ಸಾರುವ ಹಾಡುಗಳನ್ನು ಹಾಡಿ ನಮ್ಮನ್ನ ರಂಜಿಸಿದ್ದಾರೆ. ಜನಪದ ಲೋಕೋತ್ಸವದ ಪರವಾಗಿ ಅವರಿಗೆ ಹೃತ್ಪೂರ್ವಕದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷ್ಣನಾಯಕರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.